ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ನಿನ್ನೆ ಆದಂಥ ಒಂದು ಬೆಳವಣಿಗೆ, ಗುಜರಾತಿನ ಒಂದು ನ್ಯಾಯಾಲಯ ಕೊಟ್ಟಂಥ ತೀರ್ಪು, ಆದೇಶದಿಂದ ಹೊರಗೆ ಬಂದಂಥ ಒಂದಷ್ಟು ವಿಷಯಗಳು ರಾಹುಲ್ ಗಾಂಧಿ ಅವ್ರನ್ನ ಲೋಕಸಭೆಯಿಂದ 6 ವರ್ಷ ಹೊರಗಿಟ್ಬಿಡುತ್ತಾ ಈ ಆದೇಶ ಅನ್ನೋ ಪ್ರಶ್ನೆ ಇವತ್ತಿಗೆ ನಮ್ಮ ಮುಂದೆ. ಯಾಕಂದರೆ ಅವರನ್ನು ಅನರ್ಹಗೊಳಿಸಿ ಲೋಕಸಭೆಯ ಸಭಾಪತಿ ಒಂದು ಆದೇಶವನ್ನು ಹೊರಡಿಸ್ಬಿಟ್ಟಿದ್ದಾರೆ. ಇದು ಕಾನೂನಿಗೆ ಬದ್ಧವಾಗಿದೆ. ಆದರೆ ಕಾನೂನಿನ ಅನುಷ್ಠಾನ ಮಾಡಿದಾಗ ರಾಜಕೀಯ ಸೇಡು ಅನ್ನೋದು ಸರಿ ಇದೆಯಾ ಇಲ್ವಾ? ಇದೊಂದೇ ಪ್ರಕರಣನ? ಇದಕ್ಕೂ ಮುಂಚೆ ಯಾವತ್ತೂ ಈ ರೀತಿ ಆಗಿರಲಿಲ್ವಾ? ಬೇರೆಯವ್ರ ಮೇಲೂ ಜೈಲು ಶಿಕ್ಷೆ ಆಗಿರುವಂಥ, ಅಂದರೆ ಕನ್ವಿಕ್ಷನ್ ಆಗಿರುವಂಥ ಪ್ರಕರಣಗಳಲ್ಲಿ ಏನೇನಾಯಿತು? ಈ ರೀತಿಯ ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಿರುವಂಥದ್ದು. ಆದರೆ ಈ ಸಂದರ್ಭಕ್ಕೆ ಪ್ರಮುಖ ಮತ್ತು ಯಕ್ಷ ಪ್ರಶ್ನೆ ಅಂದರೆ, ರಾಹುಲ್ ಗಾಂಧಿ ವನವಾಸಕ್ಕೆ ಹೋಗಬೇಕಾಗುತ್ತಾ 6 ವರ್ಷ ಅನ್ನೋ ಪ್ರಶ್ನೆ. ಚರ್ಚೆ ವಿಷಯ ರಾಹುಲ್ ವನವಾಸ. ಇನ್ನು ಈ ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಮೋದಿ ಹೆಸರಿಗೆ ಅವಹೇಳನ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಶಿಕ್ಷೆ ವಿಧಿಸಿದ ಗುಜರಾತ್ನ ನ್ಯಾಯಾಲಯ ಆದೇಶ ಆಧರಿಸಿ ಲೋಕಸಭೆ ಸದಸ್ಯತ್ವದಿಂದ ಅನರ್ಹಗೊಳಿಸಿದ ಸಭಾಪತಿ. ಬೆಳವಣಿಗೆಯ ರಾಜಕೀಯ ಲೇಪನ ಮತ್ತು ಲೆಕ್ಕಾಚಾರ, ಅನರ್ಹ ನಿರ್ಧಾರದ ರಾಜಕೀಯ ಲಾಭ ಯಾರಿಗೆ ಎಂಬುದರ ಚರ್ಚೆ ಶುರು. ದೇಶಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶ, ಪ್ರತಿಭಟನೆಗಳ ಆಯೋಜನೆ. ಕಾಂಗ್ರೆಸ್ ಉನ್ನತ ಮಟ್ಟದ ನಾಯಕತ್ವದ ಮೇಲೆ ಪರಿಣಾಮ ಬೀರುವ ಆತಂಕ, ಕಾಂಗ್ರೆಸ್ ವರ್ಚಸ್ಸು ಕಾರ್ಯತಂತ್ರಕ್ಕೆ ಧಕ್ಕೆ ಆಗುವ ಸಾಧ್ಯತೆ.